ಅಯ್ಯೋ, ಮುಸ್ಕುಡೋದು ಇಲ್ಲ, ಕಚ್ಚುದು ಇಲ್ಲ, ಅಳ್ಳಾಡ್ಸಿರ ಅಳ್ಳಾಡೋದು ಇಲ್ಲ. ನಾವು ನಿಗರ್ಕಂಡು ಹಿಂಗೆ ನಿಂತದಲ್ಲ ಇದು. ಏನೇ ಅದು? ಅದು ಅವಲ್ಲ, ಹೂವ. ಹೂವ ತಲೆ, ಅದು ಹಾವು. ಅವಲ್ಲ, ಹೂವ ಅಂದೆ. ಅಯ್ಯೋ, ಹೂವನಾ? ನಿನ್ ದೃಷ್ಟಿಲಿ ಅದು ಹೂವನಾ? ನನ್ನ ಜೀವನದಲ್ಲಿ ನಿನ್ನ 100 ಸಲ ಕೇಳಿದೀನಿ, ನಿನ್ ಗಂಡ್ಸ ಅಂತ. ಒಂದು ಸಲ ಆದ್ರೂ ನಿನ್ ಗಂಡಸ್ತನ ತೋರ್ಸಿದ್ಯಾ? ಇವತ್ತ ಅವನ್ನ ಹಿಡ್ಕೊಂಡು ನಿನ್ ಗಂಡಸ್ತನ ತೋರ್ಸು. ಇಂಥ 100 ಹಾವನ ಜೇಬಲ್ಲಿ ಇಟ್ಕೊಂಡು ತಿರುಗಿದ್ದೀನಿ ಕಣ ನಾನು. ಈಟುದ್ದ ಮೀಸೆ ಯಾವ ತೀಡ್ಕತ್ತಿಲ್ಲ, ಹೋಗಿ ಹಿಡ್ಕ. ಬ್ಯಾಡ ಕಣೋ, ಇವತ್ತು ನನ್ನ ಕನಸಲ್ಲಿ ಯಮ ಬಂದಿದ್ದ, ನಿನ್ನ ಪರಲೋಕದ ಯಾತ್ರೆ ಮಾಡಿಸ್ದ. ದಯವಿಟ್ಟು ಬೇಡ ಕಣೋ, ಇಷ್ಟು ಜಲ್ದಿ ನಾನು ಬಿಟ್ಟು ಹೋಗ್ಬೇಡ ಕಣೋ. ಯಮ ತಾನೇ ಬಂದಿತ್ತು. ಈ ಸುಂದರದ ಮುಂದೆ ಯಮ ಏನೇ ಮಾಡ್ತಾನೆ? ಧರ್ಮರಾಯ, ಇವನು ಕಾಪಾಡಪ್ಪ. ಅದು ಅಲ್ಲ ಕಣೋ, ನಿಜವಾದ ಹಾವು ಕಣೋ. ನೋಡಿ, ನಿಜವಾದ ಹಾವ. ಅರೆ ಜ್ಯೋತಿ, ಏನ್ ಜ್ಯೋತಿ? ಏನಿಲ್ಲ, ನಾನೇ ನಿನ್ನ ನೋಡ್ಬೇಕು, ನಿಮ್ಮ ಮನೆ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ. ಅಷ್ಟರೊಳಗೆ ನೀನೇ ಬಂದ್ಬಿಟ್ಟಿಯಲ್ಲ, ಸಂತೋಷ ಆಯ್ತು. ಯಾಕೆ ಸಂಕೋಚ ಪಡ್ತಾ ಇದೀಯಾ? ಏನ್ ಸಮಾಚಾರ? ನಿಮ್ಗೊಂದು ಸಿಹಿ ಸುದ್ದಿ ಹೇಳೋಣ ಅಂತಂದೆ. ಸಿಹಿ ಸುದ್ದಿ? ಏನದು? ನೀವು ಅಪ್ಪ ಅಪ್ಪ ಆಗ್ತಿದ್ದೀನಾ? ಈ ವಿಷಯ ಏನಾದ್ರೂ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ಬರೀ ಒದಿಯೋದಲ್ಲ, ಜಾಡ್ಸ್ ಒದ್ದು ಹೊರಗಾಗ್ತಾನೆ. ದೇವ್ರೆ, ಏನಿಲ್ಲ, ಈ ಸಿಹಿ ಸುದ್ದಿ ಕೇಳಿ ಏನ್ ಮಾತಾಡ್ಬೇಕು ಅಂತ ತೋಚ್ತಾ ಇಲ್ಲ. ಲೋ ತಿಮ್ಮ, ಆ ಜ್ಯೋತಮ್ನವ್ರಿಗೆ ತಂದಿರೋ ಸೀರೆಗಳನ್ನೆಲ್ಲ ತಗೊಂಬಾ ಇಲ್ಲಿ. ಸರಿ. ನಿನ್ನ ಪಟ್ನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜ್ಯೋತಿ, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನ? ತಗೊಂಬಂದ್ಯಾ? ತಗೋ ಇದನ್ನ. ಏನೋ ನೋಡ್ತಾ ಇದ್ದೀಯಾ? ಕೊಟ್ಟಾಯ್ತಲ್ಲ, ಹೋಗೋ ಹೋಗೋ. ನೋಡು, ಇನ್ನೊಂದು ವಾರ ಆದ್ಮೇಲೆ ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಈಗ ಬರ್ಲಾ? ಯಾಕೆ ಇಷ್ಟೊಂದು ಆತರ ಪಡ್ತಿದ್ದೀರಾ? ಇಲ್ಲ ಜ್ಯೋತಿ, ತುಂಬಾ ಅರ್ಜೆಂಟ್ ಕೆಲಸ ಇದೆ, ಅಪ್ಪ ಬೇರೆ ಕಾಯ್ತಿರ್ತಾರೆ. ನಂದು ವಾರ ಆದ್ಮೇಲೆ ನೀನ್ ಖಂಡಿತ ಬರ್ಬೇಕು. ನೋಡು, ಈ ಪಾಪನ್ ಚೆನ್ನಾಗಿ ನೋಡ್ಕೋಬೇಕು. ನಾನೇ ಅಷ್ಟು ದೂರ ಬಿಟ್ಟು ಬರ್ತೀನಿ. ಬಾ. ಅಣ್ಣ, ಅವ್ರು ಬರ್ಲಿಲ್ವಾ? ಇಲ್ವಲ್ಲಮ್ಮ. 1 ವಾರ ಬಿಟ್ಟು ಬರ್ತೀನಿ ಅಂದಿದ್ದು 3 ತಿಂಗಳಾಯ್ತು, ಇನ್ನೂ ಬರ್ಲೇ ಇಲ್ಲ. ದೊಡ್ಡವ್ರ ಕತೆ ನಮ್ಗೇನಮ್ಮ ಗೊತ್ತು? ಎಲ್ಲೋಗಿದಾರೋ ಏನೋ. ಅವ್ರಿನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲಮ್ಮ. ಅವ್ರು ಬಂದ್ರೆ ನಾನೇ ನಿಮ್ ಮನೆ ಹತ್ರಕ್ಕೆ ಬಂದು ವಿಷಯ ತಿಳಿಸ್ತೀನಿ. ನನ್ ವಿಷಯ ಏನಾದ್ರೂ ಹೇಳಿದ್ರ? ಏನು ಹೇಳಿಲ್ಲ. ನೀನ್ ಆಗಾಗ್ಗೆ ಇಲ್ಲಿಗೆ ಬರ್ಬೇಡ. ಅವ್ರು ಬಂದ್ರೆ ನಿಮ್ ಮನೆಗೆ ಅವ್ರನ್ನೇ ಕಳಿಸ್ತೀನಿ. ನೀನ್ ಹೋಗಮ್ಮ, ಹೋಗು. ನೀನಾ? ನಿಮ್ ಮನೆಗೆ ನಾನೇ ಬರ್ಬೇಕು ಅಂತಿದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಒಳ್ಳೇದೇ ಆಯ್ತು. 1,000 ರೂಪಾಯಿ ಕೊಟ್ಟಿದ್ದಾರೆ, ನಿನ್ನ ಹತ್ರ ಕೊಟ್ಬಿಡು ಅಂತ. ತಗೋ. ಯಾಕೆ ಅಂದ್ರೆ ಊರ್ಗ್ ಹೋದ್ರು ಮತ್ತೆ ಬರಲ್ವಂತೆ. ನೀನ್ ಅವ್ರನ್ನ ಮರ್ತು ಬಿಡ್ಬೇಕಂತಮ್ಮ.
ಏನಪ್ಪ ಮಾಡೋದೀಗ? ಒಳ್ಳೆ ಗ್ರಾಚಾರ ಬಂತಲ್ಲ. ಮಗು ಬಹಳ ಮುದ್ದಾಗಿದೆ. ಏನಮ್ಮ ನಿನ್ ಹೆಸರು? ಯಾಕಮ್ಮ ಅಳ್ತಾ ಇದೀಯಾ? ಡಾಕ್ಟ್ರೆ, ಈ ಹುಡುಗಿಗೆ ಯಾರೋ ಮೋಸ ಮಾಡ್ಬಿಟ್ಟಿದ್ದಾರೆ. ಆ ಶಾಕ್ನಿಂದ ಮಾತು ಕಳ್ಕೊಂಡು ಪಾಪ ಮೂಗಿ ಆಗ್ಬಿಟ್ಟಿದ್ದಾಳೆ. ನೀನೇ ಯಾವಾಗ ಬಂದೆ ಜ್ಯೋತಿ? ಮಗುನ್ ಬೇರೆ ಎತ್ಕೊಂಡ್ಬಿಟ್ಟಿದ್ಯಾ? ತುಂಬಾ ಮುದ್ದಾಗಿದೆ ಮಗು, ಎಲ್ಲ ಅವ್ರ ಅಪ್ಪನ ತರನೇ ಇದೆ. ಯಾರದು ಮಗು? ಓಹ್ ಅಯ್ಯೋ, ಇದು ನಂದೇ ಅಲ್ವಾ? ಓ ಮೈ ಗಾಡ್. ಆ ಕೆಂಗಣ್ ಬಿಟ್ಕೊಂಡು ನೋಡ್ಬೇಡ ಜ್ಯೋತಿ. ನೋಡು, ನಾನು ನಿನ್ನನ್ನು ಈ ಮಗುನು ನಾನು ಸಾಯೋವರೆಗೂ ಚೆನ್ನಾಗಿ ನೋಡ್ಕೋತೀನಿ. ಸದ್ಯಕ್ಕೆ ಈ 1000 ರೂಪಾಯಿ ಇಟ್ಕೋ. ಜ್ಯೋತಿ, ಎಲ್ಲಿ ಇಳ್ಕೊಂಡಿದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ನೀನೇನು ಮೂಗಿನ? ಸತ್ಯ ಬಚಾವಾದ. ತಗೋ, ಇದನ್ನ ಇಟ್ಕೋ. ದಯವಿಟ್ಟು ಈ ಊರು ಬಿಟ್ಟು ಹೋಗು. ಹೋಗು ಹೋಗು. ಚಂದ್ರ, ಏನಾಯ್ತು? ಯಾರೇಕೆ? ದಿಕ್ಕಿಲ್ದ ಹುಡುಗಿ ಸ್ವಲ್ಪ ದುಡ್ಡು ಕೇಳಿದ್ಲು. ದುಡ್ಡು ಕೊಡೋಣ ಅಂತ ಹೋದೆ, ಕೈ ಜಾರ್ ಬಿದ್ದೋಯ್ತು, ತಗೋತಾ ಇದ್ದೆ. ಪಾಪ, ಕೈಯಲ್ಲಿರೋ ಮಗು ನೋಡಿದ್ರೆ ಯಾರೋ ಮೋಸ ಮಾಡಿರ್ಬೇಕು ಅಂತ ಕಾಣಿಸುತ್ತೆ. ಏನಿಲ್ಲ ಏನಿಲ್ಲ ಏನಿಲ್ಲ. ಓ, ಚಂದ್ರಶೇಖರ್ ಅವರಾ? ಅವ್ರ ಮನೆನಾ? ಓ ಸರಿ, ನಾನು ತೋರಿಸ್ತೀನಿ. ದೇವ್ರೆ, ನನ್ನ ಜೀವನ ಏನಾದ್ರೂ ಪರವಾಗಿಲ್ಲ, ನನ್ನ ಮಗು ಆದ್ರೂ ಅವ್ರ ಅಪ್ಪನ ಹತ್ರ ಚೆನ್ನಾಗಿರ್ಲಿ.
ಏ ಮಿಸ್ಟರ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ಮಗುನ ಆಟ ಆಡಿಸ್ತಾ ಇದ್ದೀನಿ. ಆಟ? ಕೈಯಲ್ಲಿ ನೋಟಿದೆ? ಇದು ಈ ಮಗು ಹುಟ್ಟಿದ್ದೆ ಒಂದು ವಿಚಿತ್ರ ಇನ್ಸ್ಪೆಕ್ಟ್ರೆ. ಎಲ್ಲ ಮಕ್ಕಳು ಹುಟ್ಟೋವಾಗ್ಲೇ ಅಮ್ಮ ಅಮ್ಮ ಅಂತ ಅಳ್ತವೆ. ಈ ಕಳ್ಳನ ಮಗಳ ಹುಟ್ಟೋವಾಗ್ಲೇ ನೋಟು ನೋಟು ಅಂತ ಅಳ್ತಿದ್ದ. ₹1 ನೋಟ್ ತೋರಿಸ್ದೆ, ಜೋರಾಗಿ ಅಳ್ತಿದ್ದ. ₹10 ನೋಟ್ ತೋರಿಸ್ದೆ, ಇನ್ನೂ ಜೋರಾಗಿ ಅಳ್ತಿದ್ದ. ₹100 ನೋಟ್ ತೋರಿಸ್ದೆ ನೋಡಿ, ಯಾಕೆ ನಗ್ತಾ ಇದ್ದ ನೋಡಿ. ಇವ್ರಮ್ಮ ಇದ್ದಿದ್ರೆ ನೋಡಿ ಎಷ್ಟು ಸಂತೋಷ ಪಡ್ತಿದ್ಲು ಏನೋ. ಎಲ್ಲಿ ಹೋಗಿದ್ದಾರೆ? ಪರಲೋಕಕ್ಕೆ ಹೊರಟೋದ್ಲು. ನೋಡಿ, ಇತ್ತೀಚೆಗೆ ನಗರದಲ್ಲಿ ಡಕಾಯಿತಿ ಹೆಚ್ಚಾಗಿದೆ. ಇಷ್ಟೊತ್ತಿನಲ್ಲಿ ಇಲ್ಲೆಲ್ಲ ಓಡಾಡೋದು ಒಳ್ಳೇದಲ್ಲ. ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ. ಥ್ಯಾಂಕ್ ಯು ಇನ್ಸ್ಪೆಕ್ಟ್ರೆ. ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್. ಯಾಕಣ್ಣ ಇಷ್ಟೊಂದು ಅಳ್ತಿದ್ಯಾ? ಉಪ್ಪಿಟ್ಟು ಮಾಡಿ ತಿನ್ನೋಣ ಅಂತ ಆಸೆ ಆಯ್ತು, ಅದಕ್ಕೆ ಅಳ್ತಾ ಇದ್ದೀನಿ. ನನಗೇನು ಹೆಂಡತಿ ಇದ್ದಾಳ? ನಾನು ಒಬ್ನೇ ತಾನೇ ಇದ್ದೀನಿ. ನಾನೇ ಅಡಿಗೆ ಮಾಡ್ಬೇಕು, ನಾನೇ ತಿನ್ಬೇಕು. ನಾನೊಂದು ಐಡಿಯಾ ಕೊಡ್ಲಾ? ನೀನ್ ಐಡಿಯಾ ಕೊಡ್ತೀಯ? ಕೊಡು. ಬೇಗ ನೀನೊಂದ್ ಮದ್ವೆ ಮಾಡ್ಕೊಂಡ್ರೆ ನಂಗೊಬ್ಳು ಅತ್ತಿಗೆ ಬರ್ತಾಳೆ, ಅವಳು ತಿಂಡಿ ಅಡಿಗೆ ಎಲ್ಲ ಮಾಡ್ತಾಳೆ, ನಾವಿಬ್ರು ಕುತ್ಕೊಂಡು ತಿನ್ಬಹುದು. ಹೇಗಿದೆ ನನ್ನ ಈ ಐಡಿಯಾ? ಐಡಿಯಾ ಏನೋ ಚೆನ್ನಾಗಿದೆ ಬಹಳ, ಆದ್ರೆ ಏನ್ ಮಾಡೋದು? ನಿನ್ ಅತ್ತಿಗೆ ಬಂದ್ಮೇಲೆ ನನ್ನ ಕುತ್ತಿಗೆ ಹಿಡ್ಕೊಳ್ತಾಳಲ್ಲ. ಎಲ್ಲಿದ್ದಾಳೆ ಅವಳು? ಎಲ್ಲೋ ಅವಳ ಪಾಡಿಗೆ ಹಾಯಾಗಿದ್ದಾಳೆ. ಅಮ್ಮವ್ರೆ, ಬಹಳ ಚೆನ್ನಾಗಿದೆ ಐಡಿಯಾ. ತರಕಾರಿ ತರೋ ಬುಟ್ಟಿ ಒಳಗಡೆ ಪುಟ್ಟು ಮಗು ಇರ್ಲಿ ಬಿಡಿ. ಮಗುನ ಕೈಲಿ ಎತ್ಕೊಂಡ್ರೆ ಕೈಗೆ ನೋವು, ಮಗು ಮೈಗೆ ನೋವು. ಅದ್ರ ಬದಲು ಬುಟ್ಟಿ ಒಳಗಡೆ ಇದ್ರೆ ಮಗು ಮೈಗೆ ನೋವಿಲ್ಲ, ಕೈಗೆ ನೋವಿಲ್ಲ. ಒಳ್ಳೆ ಐಡಿಯಾ. ವಟ ವಟ ಅಂತಿದ್ದೀರಲ್ಲ, ಸ್ವಲ್ಪ ಅದಕ್ಕೆ ಹಾಲು ಕೊಡ್ಸಿ. ಅಮ್ಮವ್ರೆ, ತಮಾಷೆ ಮಾಡ್ತೀರಾ? ರೀ, ಮಗು ಅಳ್ತಾ ಇದೆ, ಅದ್ರ ಅಳು ನಿಲ್ಲಿಸ್ರಿ. ಅಷ್ಟೇನಾ? ಓಯ್ ಓಯ್ ಅಳ್ಬೇಡ ಬರೀ ಓಯ್. ಸ್ಟಾಪ್ ಸ್ಟಾಪ್. ಅಮ್ಮವ್ರೆ, ದುಡ್ಡು ₹25. ತಗೊಳ್ಳಿ. ಥ್ಯಾಂಕ್ ಯು. ಓಯ್ ಓಯ್ ಅಮ್ಮವ್ರೆ, ನಿಮ್ ಬುಟ್ಟಿ ತಗೊಳ್ಳಿ ತಗೊಳ್ಳಿ. ಬುಟ್ಟಿ ಒಳಗಡೆ ಪುಟ್ಟ ಪಾಪು. ಯಾವ ಪಾಪು? ಯಾರ್ ಪಾಪು? ಏನ್ ಪಾಪು? ಇದ್ರ ಒಳಗೆ ಇರೋ ಪಾಪು ನಿಮ್ದಲ್ವಾ? ಏಯ್, ನಮ್ಮಮ್ಮ ಅವ್ರಿಗೆ ಮದುವೆ ಆಗಿಲ್ಲ, ಪಾಪ ಇಲ್ದ ಬರುತ್ತಾ? ಏಯ್, ಮದುವೆ ಆಗದಿರೋ ಪಾಪ ಆಗ್ಬಾರ್ದು ಅಂತ ರೂಲ್ಸ್ ಆಯ್ತಾ? ಏಯ್, ಏನೋ ಬಾಯಿ ಬಂದು ಮಾತಾಡ್ತಿದ್ಯಾ? ನಿನ್ನ ಟೋಪಿ ಕಿತ್ತು ಕೈ ಕೊಟ್ಬಿಡ್ತೀನಿ. ಟೋಪಿ ಮಾಲ. ಏಯ್, ನೋಡಿ ಮಾ, ಏಯ್, ಟೋಪಿ ಮಾಲ. ಏಯ್, ನಿನ್ನ ಟೋಪಿ ಕಿತ್ತು ಕೈ ಕೊಟ್ಬಿಡ್ತೀನಿ. ಹೋಗ್ ಕೈ. ನೀನ್ ಒಳಗೋಗು. ಅಮ್ಮ ಅವ್ರು ಹೇಳೋದು ಸುಮ್ಮನೆ ಇದ್ದೀನಿ. ಇಲ್ದಿದ್ರೆ ನೀನು ಏಯ್, ನೀನೆ. ನೀನ್ ಹೋಗಯ್ಯ. ಅಯ್ಯೋ, ಈ ಪಾಪುನ ಏನ್ ಮಾಡೋದು? ಓಯ್ ಓಯ್. ಅಳಬೇಡ ಪಾಪು, ಬರ್ತೀನಿ, ಟಾಟಾ. ಓಯ್ ಓಯ್. ಅಬ್ಬಾ, ಏನ್ ಟ್ಯಾಕ್ಸಿ ಡ್ರೈವರ್ ಏನೋ ಯಾರ್ದ ಮಗುನ ನನ್ ಮಗು ಅಂತ ಇದ್ದಾನೆ. ಅಂತೂ ತೊಲಗ್ದ. ಸುಂದ್ರು, ಸುಂದ್ರು. ಬಂದೆ ಅಮ್ಮ ಅವರೇ. ಲಗೇಜ್ ಎಲ್ಲ ಒಳಗಿದ್ಯಾ? ಒಳಗಿಟ್ಟಿದ್ದೀನಮ್ಮ. ಚಂದ್ರನ ಇಲ್ಲಿ? ಚಂದ್ರನ ಸ್ನಾನ ಮಾಡ್ತಿದ್ದಾರೆ. ಕೋಮ್ಲಾ? ಕೋಮಲ ಅಡಿಗೆ ಮಾಡಿದ್ದಾಳೆ. ಆಹಾ. ಅರೆ, ಮಗು ಅಳ್ತಿರೋ ಹಾಗಿದ್ಯಲ್ಲ. ಆ ಟ್ಯಾಕ್ಸಿ ಡ್ರೈವರ್ ಮಗುನ ಇಲ್ಲೇ ಬಿಟ್ಬಿಟ್ಟು ಹೋದ್ನ ಏನೋ. ಹೋಗ್ ನೋಡು. ಮಗು ಅಳಿಬೇಡ ಬರೀ, ಅಳಿಬೇಡ ನನ್ನ ಚಿನ್ನ, ಅಳಿಬೇಡಮ್ಮ ಅಯ್ಯಿ, ಅಳಿಬೇಡ ನನ್ನ ಚಿನ್ನ, ನನ್ನ ಪುಟ್ಟ, ನನ್ನ ರನ್ನ, ಅಳಿಬೇಡಪ್ಪ ಅಯ್ಯಿ. ನಿಮ್ ಮಾತ್ ನಿಜ ಕಣಮ್ಮ. ಆ ಟ್ಯಾಕ್ಸಿ ವಾಲ ಟೋಪಿ ನನ್ನ ಮಗ ಮಗುನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮಗು ಎಷ್ಟು ಚೆನ್ನಾಗಿದೆ ಅಲ್ಲ? ಪಾಪ ಅಲ್ಲ? ಚಿಕ್ಕಮರು ಯಾವ ಬಂದ ಚಿಕ್ಕಮರೆ? ಏಳೆಲ್ಲ ಹಂಗೆ ಬಂದ್ಬಿಟ್ಟಿದ್ರಾ? ಇಂತ ಕೆಲಸ ಮಾಡ್ಬೋದ ನೀವು? ಮಗು ಮಗು ಚಿಕ್ಕಮರೆ, ಚಿಕ್ಕಮರಿಂದ ಮಗು. ಚಿಕ್ಕಮರೆ, ಏನಿದು ಮಗು? ಯಾರ್ದು? ನಿಮ್ದನ? ಯಾವಾಗ ಮದುವೆ ಮಾಡ್ಕೊಂಡ್ರಿ? ನಮ್ಗೆ 7 ಗಂಟೆ ಮದುವೆ ಮಾಡ್ಕೊಂಡಿದ್ರಲ್ಲ. ಮಗ ಯಾವಾಗ ನಾನು ಕರೆದಿದ್ರೆ ನಾನೇ ಬಂದು ಬಾಣಂತನ ಮಾಡ್ತಿರ್ಲಿಲ್ಲ.
ಬಾಯ್ ಮುಚ್ಚೆ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅಲ್ಲ ಈ ಮಗ ಯಾರ್ದು ಅಂದೆ, ಏನ್ ಮಾತಾಡ್ದೆ? ಇದು ಇವಂದು. ನಿಂದು ನಾನ್ ಕಟ್ಟ ಬ್ರಹ್ಮಚಾರಿ, ನನಗಿನ್ನೂ ಮದುವೆನೇ ಆಗಿಲ್ಲ. ಮಗು ಹೇಗೆ ಬರುತ್ತೆ? ಹಂಗಾರೆ ಮಗ ಎಲ್ಲಿಂದ ಬಂತು? ಆ ಟ್ಯಾಕ್ಸಿ ಡ್ರೈವರ್ ತಂದು ಬಿಟ್ಟೋಗಿರೋದು. ಹೌದಾ ಮರೆ? ಹೌದು. ಅಯ್ಯಯ್ಯೋ, ಈ ಜಗತ್ನಾಗೆ ಇಂತ ಕೆಲಸ ನಡೀತದ?